ಹಾವೇರಿ ಜಿಲ್ಲೆಯ ನರೇಗಲ್ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ವೇಳೆ ನಡೆದ ಹಲ್ಲೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಗ್ರಾಮಕ್ಕೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದು, ಆರೋಪಿಗಳ ವಿರುದ್ಧ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ನರೇಗಲ್ ಗ್ರಾಮಕ್ಕೆ ಭೇಟಿ ನೀಡಿ ಗಾಯಾಳುಗಳ ಹಾಗೂ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾರ ಹುಣ್ಣಿಮೆ ವೇಳೆ ಹೋರಿ ಸ್ಪರ್ಧೆಯ ಸಂದರ್ಭದಲ್ಲಿ ನಡೆದ ಘಟನೆ ಖಂಡನೀಯ ಎಂದು ಹೇಳಿದ್ದಾರೆ. ಒಂದು ಕೋಮಿನ ದುಷ್ಕರ್ಮಿಗಳು ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ ಅವರು, ಈ ಭಾಗದಲ್ಲಿ ಹಿಂದೂಗಳನ್ನು ಬೆದರಿಸುವ ಷಡ್ಯಂತ್ರ ನಡೆಯುತ್ತಿದೆ ಎಂದು ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ವಿಜಯೇಂದ್ರ, ಪೊಲೀಸರು ಆಡಳಿತ ಪಕ್ಷದ ಕೈಗೊಂಬೆಯಂತೆ ವರ್ತಿಸುತ್ತಿದ್ದು, ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಂತಾಗಿವೆ ಎಂದು ಟೀಕಿಸಿದ್ದಾರೆ. ಹಿಂದೂಗಳು ಶಾಂತಿಯುತವಾಗಿ ಹಬ್ಬ ಆಚರಿಸುವ ಹಕ್ಕೂ ಇಲ್ಲದಂತಾಗಿದೆ. ನಾವು ಪಾಕಿಸ್ತಾನದಲ್ಲಿದ್ದೇವೋ ಅಥವಾ ಭಾರತದಲ್ಲಿದ್ದೇವೋ ಎಂಬ ಅನುಮಾನ ಮೂಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆ ನಡೆದು 24 ಗಂಟೆ ಕಳೆದರೂ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿಲ್ಲ. ಬದಲಿಗೆ ಕೌಂಟರ್ ಕೇಸ್ ದಾಖಲಿಸಿ ಹಿಂದೂಗಳನ್ನೇ ಬೆದರಿಸುವ ಕೆಲಸ ನಡೆಯುತ್ತಿದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರ ಹಾಗೂ ಗೃಹ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಬೇಕು. ಹಿಂದೂಗಳ ವಿರುದ್ಧ ದಾಖಲಿಸಿರುವ ಪ್ರಕರಣಗಳನ್ನು ಹಿಂಪಡೆದು ನೈಜ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನರೇಗಲ್ ಹಲ್ಲೆ ಪ್ರಕರಣ ಇದೀಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು, ಆರೋಪಿಗಳ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನು ತೀವ್ರಗೊಳಿಸಿ ಠಾಣೆ ಮುತ್ತಿಗೆ ಸೇರಿದಂತೆ ನರೇಗಲ್ನಲ್ಲಿ ಕಾರ ಹುಣ್ಣಿಮೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಇದೇನು ಮೊದಲ ಬಾರಿ ಆಗ್ತಾ ಇರ್ತಕ್ಕಂಥದ್ದಲ್ಲ. ಈ ಭಾಗದಲ್ಲಿ ಹಿಂದೂಗಳು ಭಾಳ ಶ್ರದ್ಧೆಯಿಂದ ಸಂಭ್ರಮದಿಂದ ಕಾರ ಹುಣ್ಣಿಮೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಹೋರಿಯನ್ನು ಬೆದರಿಸ್ತಾರೆ. ಹೋರಿಯನ್ನು ಬೆದರಿಸೋದಕ್ಕೆ ಪಟಾಕಿ ಸಿಡಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ನಮ್ಮ ಹಾಲು ಮತಸ್ಥ ಸಮಾಜಕ್ಕೆ ಸೇರಿರ್ತಕ್ಕಂಥ ಲೋಹಿತ್ ಕುರ್ಬರ ಇರ್ಬೋದು, ಶಿವರಾಜ್ ಇರ್ಬೋದು, ಜಯಪ್ಪನವರು, ಅದೇ ರೀತಿ ನಾಗಪ್ಪ, ಮಲ್ಲಪ್ಪ ಮತ್ತು ಲಿಂಗರಾಜ್ ಕುರುಬರು, ಇವರೆಲ್ಲರ ಮೇಲೂ ಕೂಡ ದುಷ್ಕರ್ಮಿಗಳು ಅಂದರೆ ಒಂದು ಕೋಮಿಗೆ ಸೇರಿರ್ತಕ್ಕಂಥ ಏನು ದೇಶದ್ರೋಹಿಗಳಿದ್ದಾರೆ, ಮಾರಣಾಂತಿಕ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ. ಇವತ್ತು ಹುಬ್ಳಿನಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ 3 ಜನ ಅಡ್ಮಿಟ್ ಆಗಿದ್ದಾರೆ. ಹಾವೇರಿ ಆಸ್ಪತ್ರೆಯಲ್ಲೂ ಕೂಡ 3 ಜನ ಅಡ್ಮಿಟ್ ಆಗಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಇಲ್ಲಿ ಒಂದು ವಾತಾವರಣ ಹಾಳು ಮಾಡ್ತಕ್ಕಂಥ, ಹಿಂದೂಗಳನ್ನು ಬೆದರಿಸ್ತಕ್ಕಂಥ ಒಂದು ಷಡ್ಯಂತ್ರ ಕುತಂತ್ರ ನಡೀತಾ ಇದೆ. ಪೊಲೀಸರು ಕೂಡ ಆಡಳಿತ ಪಕ್ಷದ ಕೈಬೊಂಬೆ ಆಗಿ ಇವತ್ತು ವರ್ತಿಸ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಕಚೇರಿ ಆಗಿದೆ. ಇವತ್ತು ಹಿಂದೂಗಳು ಇವತ್ತು ಶಾಂತಿಯುತವಾಗಿ ಅವರು ದೀಪಾವಳಿ ಹಬ್ಬನೂ ಆಚರಣೆ ಮಾಡೋಂಗಿಲ್ಲ, ಗಣೇಶ ಹಬ್ಬನೂ ಕೂಡ ಆಚರಣೆ ಮಾಡೋಂಗಿಲ್ಲ, ಹೋರಿ ಬೆದರಿಸ್ತಕ್ಕಂಥದ್ದು ಕೂಡ ಇಲ್ಲಿ ಅವಕಾಶ ಇಲ್ಲ ಅಂತೇಳಿದರೆ ನಾವಿವತ್ತು ಪಾಕಿಸ್ತಾನದಲ್ಲಿದ್ದೇವೋ ಇವತ್ತು ಭಾರತದಲ್ಲಿದ್ದೇವೋ ಅಂತೇಳಿ ನಮಗೆ ಅನುಮಾನ ಬರೋ ರೀತಿಯಲ್ಲಿ ಇವತ್ತು ಆಡಳಿತ ಪಕ್ಷದ ದಬ್ಬಾಳಿಕೆ ಆ ಮಟ್ಟದಲ್ಲಿ ಇವತ್ತು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಗುಂಡಾಗರ್ದಿ ಯಾರು ಮಾಡ್ತಾರೋ ನಾವು ಒಳಗಾಕಿ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಘಟನೆ ನಡೆದು 24 ಗಂಟೆ ಆದರೂ ಸಹ ಯಾರಿವತ್ತು ಬಡ ಕುಟುಂಬ ಆ ಹಾಲು ಮತಸ್ಥ ಸಮಾಜದ ಆ ಯುವಕರನ್ನ ಕಡಿತಕ್ಕಂಥ ಕೆಲಸ ಏನು ಕೈ ಹಾಕಿದ್ರು, ಇಂಥ ದುಸ್ಸಾಹಸಕ್ಕೆ ಏನು ಕೈ ಹಾಕಿದ್ದಾರೆ, ಅವ್ರು ಯಾರನ್ನೂ ಕೂಡ ಇವತ್ತು ಕೂಡ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಇಲ್ಲಿವರೆಗೂ ಆಗಿಲ್ಲ. ಬದಲಾಗಿ ಅವ್ರ ವಿರುದ್ಧನೇ ಒಂದು ಕೌಂಟರ್ ಕೇಸನ್ನು ತೆಗೆದುಕೊಂಡು ಹಿಂದೂಗಳನ್ನು ಇವತ್ತು ಬೆದರಿಸ್ತಕ್ಕಂಥ ಕೆಲಸವೂ ಕೂಡ ಆಗ್ತಾ ಇದೆ. ನನಗೆ ಹೇಳ್ತಾ ಇದ್ರು ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಎಲ್ಲಿಗೆ ಬಂದು ಮುಟ್ಟಿದೆ ಹಾವೇರಿ ಜಿಲ್ಲೆ ಅಂತ ಹೇಳಿದ್ರೆ ಇವತ್ತು ಇಡೀ ಪೊಲೀಸ್ ವ್ಯವಸ್ಥೆನ ದುರ್ಬಳಕೆ ಮಾಡಿಕೊಂಡು ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಅನಾವಶ್ಯಕವಾಗಿ ಕೇಸ್ಗಳನ್ನು ಹಾಕೋದಷ್ಟೇ ಅಲ್ಲ, ಗೋರಕ್ಷಕರ ಮೇಲೂ ಕೂಡ ಯಾರು ಗೋರಕ್ಷಣೆಯನ್ನು ಮಾಡ್ತಾರೆ, ಹರೀಶ್ ಇರ್ಬೋದು ಅಥವಾ ಹಿಂದೂ ಕಾರ್ಯಕರ್ತರುಗಳೇನಿದ್ದಾರೆ, ಬಜರಂಗ್ ದಳ ಕಾರ್ಯಕರ್ತರೇನಿದ್ದಾರೆ, ಅವರನ್ನು ಕೂಡ ಅವರ ಕುಟುಂಬದ ಸದಸ್ಯರನ್ನು ಕೂಡ ಬೆದರಿಸುವಂಥ ಕೆಲಸ ಇವತ್ತು ಆಗ್ತಾ ಇರುವಂಥದ್ದು. ಇವತ್ತು ಅವ್ರ ಮೇಲೆ ಇವತ್ತು ರೌಡಿ ಶೀಟರನ್ನು ಹಾಕ್ತಕ್ಕಂಥದ್ದು. ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛಪಡ್ತೇನೆ. ಈ ರೀತಿ ನೀವು ಪೊಲೀಸರನ್ನು ಬಳಸ್ಕೊಂಡು ಇವತ್ತು ಹಿಂದೂಗಳನ್ನು ಹತ್ತಿಕ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಿ. ಹಿಂದೂಗಳ ಮೇಲೆ ಇವತ್ತು ಮಾರಣಾಂತಿಕ ಹಲ್ಲೆ ಆದರೂ ಕೂಡ ಇವತ್ತು ಮೀನಾಮೇಷ ಮಾಡ್ತೀರಿ, ಇವತ್ತು ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ ಅಂತೇಳಿದ್ರೆ
ಬಹುಶಃ ಸ್ಥಳೀಯ ಶಾಸಕರು ಬಂದಿಲ್ಲ ಅಂತ ಅಂದ್ಕೊಳ್ತೇನೆ. ಈ ರೀತಿ ಇವತ್ತು ಗುಂಡಾಗರ್ದಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳೇ ಇವತ್ತು ಗುಂಡಾಗರ್ದಿಗೆ ಇಳಿದಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ನಾನಿವತ್ತು ಆಗ್ರಹ ಪಡಿಸ್ತಾ ಇದ್ದೇನೆ, ಇವತ್ತು ತಡ ಮಾಡ್ದೇನೆ ಯಾರಿವತ್ತು ಈ ಬಡ ಕುರುಬ ಸಮಾಜದ ಹಾಲು ಮತ್ತು ಸಮಾಜದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ಇವರನ್ನು ತತ್ಕ್ಷಣ ಅರೆಸ್ಟ್ ಮಾಡದೆ ಹೋದರೆ ಜನರೇ ಇವತ್ತು ಬೀದಿಗಿಳಿದು ಕುಡುಗೋಲು ಕಲ್ಲಿ ತಗೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಅದಕ್ಕೆ ಪೊಲೀಸ್ ವ್ಯವಸ್ಥೆನೇ ಕಾರಣ ಆಗ್ತದೆ. ಇಲ್ಲಿರ್ತಕ್ಕಂಥ ಆಡಳಿತ ಪಕ್ಷದ ಶಾಸಕರಿದ್ದರೆ ಅವರೇ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಅದು ಆಗಬಾರ್ದು ಅಂತೇಳಿದರೆ ಇವತ್ತು ಏನು ಹೊಸದಲ್ಲ. ಇವತ್ತು ನರೇಗಲ್ಲಲ್ಲಿ ನಡ್ತಾ ಇರ್ತಕ್ಕಂಥ ಗಂಟೆ ಇದು ಮೊದಲ ಬಾರಿ ಏನಿಲ್ಲ, ಹಲವಾರು ಬಾರಿ ಈ ರೀತಿ ಹಿಂದೂಗಳ ಮೇಲೆ ಇವತ್ತು ಆಕ್ರಮಣ ನಡೆದಿರ್ತಕ್ಕಂಥದ್ದು. ಇವತ್ತು ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂತೇಳಿದ್ರೆ ಜನರೇ ಇವತ್ತು ಬೀದಿಗಿಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಹಾಗಾಗಿ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಗೃಹ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಮನಿಸಬೇಕು. ಮಾನ್ಯ ಗೃಹ ಸಚಿವರು ಅವರು ಕೂಡ ಇಲ್ಲಿ ಬಂದು ಈ ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಏನು ಹಿಂದೂಗಳ ಮೇಲೆ ಅನಾವಶ್ಯಕವಾಗಿ ಅವ್ರ ಮೇಲೆ ಇವತ್ತು ಕೌಂಟರ್ ಕೇಸ್ಗಳನ್ನು ಮಾಡಿದ್ದೇ ಆದರೆ ಇವತ್ತು ಇಡೀ ಜನರು ಇಲ್ಲಿರ್ತಕ್ಕಂಥ ಜನರೇ ಬೀದಿಗಿಳಿದು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಬರುವಂಥ ದಿನಗಳಲ್ಲಿ. ಅಲ್ಲ ರೀ, ಮಾನ ಮರ್ಯಾದೆ ಏನಾರು ಇದೆಯಾ ಸರ್ಕಾರಕ್ಕಾಗಾದರೆ? ಏಟಿಗೆ ಎದುರೇಟು ಪ್ರಶ್ನೆ ಅಲ್ಲ. ಇವತ್ತು ಎಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತ ಇರಬೇಕು. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಪೊಲೀಸ್ ಸ್ಟೇಷನ್ ಅಂತಕ್ಕಂಥದ್ದು ಕಾಂಗ್ರೆಸ್ ಕಚೇರಿ ಏನಾಗಿದೆ, ಇದ್ರ ಪರಿಣಾಮನೇ ಇವತ್ತು ಇಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಎಚ್ಚೆತ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ.